ಇವತ್ತಿಂದ ಇಡೀ ರಾಜ್ಯಾದ್ಯಂತ SSLC ಮಕ್ಕಳಿಗೆ ಏನು ಎಕ್ಸಾಮ್ ನಡೆಯೋಕ್ಕೆ ಶುರು ಆಗ್ತದೆ. ಅವರಿಗೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಕ್ಕಂಥದ್ದು ಕೆಲಸವನ್ನು ಈಗ ತನಕ ನಾನು ಅಸೆಂಬ್ಲಿ ಸೆಷನ್ಗೆ ಹೋಗಿದ್ದೆ. ಅಲ್ಲಿ ಮಾನ್ಯ ಸಭಾಧ್ಯಕ್ಷರು UT ಖಾದರ್ ಸಾಹೇಬರು ಒಂದು ನಿರ್ಣಯವನ್ನು ಮಾಡಿ ಎಲ್ಲರಿಗೂ ವಿಶ್ ಮಾಡಿದ್ರು. ಮೊದಲೇ ಬಾರಿಗೆ ಇದು ನನಗೆ ಭಾಳ ಖುಷಿ ಆಯಿತು. ಅದಾದಮೇಲೆ ನಾನು ಕೂಡ ಎದ್ದು ಅವರಿಗೆಲ್ಲರಿಗೂ ಶುಭವನ್ನು ಕೊಡ್ತಕ್ಕಂಥದ್ದು, ಧೈರ್ಯವಾಗಿ ಎಕ್ಸಾಮಿನೇಷನ್ನ ಫೇಸ್ ಮಾಡ್ತಕ್ಕಂಥದ್ದು, ಎಕ್ಸಾಮಿನೇಷನ್ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥ ಸರ್ಕಾರದ ಜವಾಬ್ದಾರಿಗಳು ಕೂಡ ಅದನ್ನು ಹೇಳಿ, ಪ್ಲಸ್ ಅದ್ರ ಜೊತೆಗೆ ಮಕ್ಕಳಿಗೂ ಕೂಡ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಎಲ್ಲರೂ ಕೂಡ ಹೋದ ಸತಿ ಸ್ವಲ್ಪ ಎಲ್ಲರಿಗೂ ಸಡನ್ನಾಗಿ ಗೊತ್ತಾಗಲಿಲ್ಲ. ಸ್ವಲ್ಪ ಗೊಂದಲ ಒಂದು ಕಡೆ ಓದಬೇಕು, ಹೊಸ ರೂಲ್ಸ್ ಅರ್ಥ ಮಾಡ್ಕೊಳ್ಬೇಕು, ಸ್ವಲ್ಪ ಗೊಂದಲನೂ ಇತ್ತು. ಈ ಸತಿ ಎಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಟೀಚರ್ಸು ಕೂಡ ಅದ್ರ ಬಗ್ಗೆ ಅವ್ರಿಗೆ ಹೇಳಿದ್ದಾರೆ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ 2ನೇ ಎಕ್ಸಾಮು 3ನೇ ಎಕ್ಸಾಮ್ ತೊಗೋಬೇಕಂತ ಹೇಳಿ ಅದನ್ನು ಮಕ್ಕಳಿಗೂ ಕೂಡ ನಾನು ಮಾಡಿದೆ. ಅದು ಮಾತಾಡಿದಾಗ ಇಲ್ಲ ಅದು ಒಳ್ಳೆ ಚೆನ್ನಾಗಿದೆ ಅದು ಆಪ್ಷನ್ನು ಅಂಥೇಳಿ ಟೀಚರ್ಸಿಗೆ ಕೇಳಿದೆ. ಇಲ್ಲ ಅದು ಒಳ್ಳೆಯದು ಆಪ್ಷನ್ನು ಅಂತ ಹೇಳಿದರು. ಅದಾದಮೇಲೆ ಮನೆ ಮುಖ್ಯಮಂತ್ರಿಗಳು ಬಂದು ಅವರು ಕೂಡ ಮೊಟ್ಟ ಮೊದಲ ಬಾರಿಗೆ ವಿಧಾನಸಭೆಯ ಅಂಗಳದಿಂದ ಒಳಗಿಂದ ಇಡೀ ರಾಜ್ಯದ ಜನತೆಗೆ ಅವ್ರ ತಂದೆ ತಾಯಿಯವ್ರ ಜೊತೆಗೆ ಈ ಎಕ್ಸಾಮಿನೇಷನಿಗೆ ಒಳ್ಳೇದಾಗಲಿ, ಫ್ರೀ ಬಸ್ ಪಾಸಸ್ ಮಾಡಿದ್ದೀವಿ ಎಲ್ಲ ಮಕ್ಕಳಿಗೂ ಕೂಡ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅವರು ಶುಭವನ್ನು ಕೋರಿದ್ದಾರೆ. ಎಲ್ಲ ತಂದೆ ತಾಯಿಯವ್ರ ಜೊತೆಗೆ ಎಲ್ಲ ಸದಸ್ಯರು ಕೂಡ, ಅಶೋಕ್ ಅವರು ಕೂಡ, ವಿರೋಧ ಪಕ್ಷದ ನಾಯಕರು ಕೂಡ ಒಳ್ಳೆ ವ್ಯವಸ್ಥೆ ಮಾಡಿದೆ ಈ ಸತಿ ಸರ್ಕಾರ. ಅವರು ಕೂಡ ಹೇಳಿದರು, ಒಳ್ಳೆ ಮಾತು ಹೇಳಿದರು, ಭಾಳ ಸಂತೋಷ ಆಯಿತು. ಈಗಿನ ವಿರೋಧ ಪಕ್ಷದವರು ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಒಂದು ವಾಯ್ಸ್ ಹೋದಾಗ ಮಕ್ಕಳಿಗೆ ಅದು ಒಳ್ಳೆ ವಿಶ್ವಾಸ ಬರ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆಲ್ಲ ಗುಡ್ ಲಕ್ ಹೇಳಿ, ವಿಶಸ್ ಹೇಳಿ, ದೇವರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಅವರೆಲ್ಲರೂ ಕೂಡ ಪಾಸ್ ಆಗಿ ಒಳ್ಳೆ ಇದಕ್ಕೆ ಹೋಗಲಿ ಅಂತ ಹೇಳಿ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಎಲ್ಲದೂ ಅಷ್ಟೇ. ನಾವೇನು ರೂಲ್ಸ್ನ ಫಾರ್ಮೇಟ್ ಮಾಡಿದ್ವಿ ಅದೇ ರೂಲ್ಸ್ನ ಫಾರ್ಮೇಟ್ ಮಾಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಭಾಳ ಟ್ರಾನ್ಸ್ಪರೆನ್ಸಿಯಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲೂ ಕೂಡ ತೊಂದರೆ ಇಲ್ಲ. ಆಮೇಲೆ ಇದು ಟ್ರಯಲ್ ಆಗಲೇ ಪ್ರಿಪರೇಟರಿಯಲ್ಲೂ ಮುಗಿದೋಯ್ತು. ಇದೇ ಸೇಮ್ ನಾವೇನು ಮಾಡಿದ್ದೀವಿ ಅದನ್ನು ಪ್ರಿಪ್ರೇಟರಿಯಲ್ಲೂ ಕೂಡ ಮಾಡಿರೋದ್ರಿಂದ ನಮ್ಮ ಅಧಿಕಾರಿ ವರ್ಗದವರಿಗೆ ಕಾನ್ಸ್ಟೆಂಟಾಗಿ ಯಾವ ರೀತಿ ಮಾಡಬೇಕು ಅಂತ ಅವ್ರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿರೋದು. ಆಮೇಲೆ ಭಾಳ ಸಂತೋಷ ನನಗೇನು ಅಂದರೆ DC ಅವರು, ಆ ಜಿಲ್ಲೆಯ DC ಅವರು, ಆ ಜಿಲ್ಲೆಯ CU ಅವರು, ನಾವು ಯೂಶಲಿ ಮೀಟಿಂಗ್ ಮಾಡಿ ಸುಮ್ಮನೆ ಹೇಳಿ ಕಳಿಸ್ತಾ ಇದ್ವಿ. ಈಗ ಅವರೇ ನಮ್ಮ ಜವಾಬ್ದಾರಿನ ಅವ್ರವ್ರ ಜಿಲ್ಲೆಯಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ. ಅದು ಬಹಳ ಮುಖ್ಯ. ಯಾಕೆಂದರೆ ನನ್ನ ಇಲಾಖೆ ಸುಮಾರು 38% ಇಲಾಖೆ ಇಡೀ ರಾಜ್ಯದಲ್ಲಿ. ಸೊ ಅಷ್ಟು ಮಕ್ಕಳ ಸಂಖ್ಯೆನೂ ಕೂಡ ಇರೋದ್ರಿಂದ ಸುಮಾರು 8,96,000 ಚಿಲ್ಡ್ರೆ ಮಕ್ಕಳು ಇವತ್ತು ಎಕ್ಸಾಮಿನೇಷನ್ ತಗೊಳ್ತಾ ಇದ್ದಾರೆ. 2,000 ಚಿಲ್ಡ್ರೆ ಸೆಂಟರ್ಸ್ ಇದ್ದಾವೆ, 15,000-16,000 ಶಾಲೆಗಳಿದ್ದಾವೆ. ಅನುದಾನಿತ ಶಾಲೆ, ಅನುದಾನಿತ ರಹಿತ ಶಾಲೆ ಮತ್ತು ಸರ್ಕಾರಿ ಶಾಲೆ ಇದೆಲ್ಲದೂ ಇರೋದ್ರಿಂದ ಈವನ್ ಫಾರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವ್ರಿಗೂ ಕೂಡ ಅವ್ರಿಗೇನು ತೊಂದರೆ ಆಗುತ್ತೆ, ಅವರಿಗೂ ಕೂಡ ಸುಮಾರು 5,000 ಚಿಲ್ಡ್ರೆ ಮಕ್ಕಳು ಇವತ್ತು ಎಕ್ಸಾಮಿನೇಷನ್ ಅವರಿಗೆ ಏನು ತೊಂದರೆ ಆಗದೆ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ತಮಗೆ ನಾನು ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿದ್ರು ಕೂಡ ಅದು ನಾನು ಚರ್ಚೆ ಯಾಕೆ ಜಾಸ್ತಿ ಮಾಡಲ್ಲ ಅಂದರೆ, ಪಾಪ ಮಕ್ಕಳು ಮುಗಿದ್ರು ಹೋಗ್ತಾರೆ ಎಕ್ಸಾಮಿಗೆ ಬರಿಬೇಕಾದ್ರೆ ಇದು ಅಂತ ಹೇಳಿ ಅವರಿಗೆ ಡೈವರ್ಟ್ ಆಗಬಾರ್ದು. ಅದಕ್ಕೆ ನಾನು ಮಾಧ್ಯಮದಲ್ಲೂ ಕೂಡ ನಾನು ಹೇಳಲಿಕ್ಕೆ ಇದನ್ನು ಖಂಡನೆ ನೀವು ಮಾಡಬೇಕು. ತುಂಬ ಸ್ಟ್ರಿಕ್ಟಾಗಿ 100%. ವಿಧಾನಸಭೆಯಲ್ಲೂ ಕೂಡ ಅವರು ಎದ್ದು ಹೇಳಿದರು, ಯಾರ್ಯಾರು ಫೇಕನ್ನು ಸೋಷಿಯಲ್ ಮೀಡಿಯಾ ಎಲ್ಲ ಎಲ್ಲೆಲ್ಲಿ ಬರುತ್ತೆ ಅವರಿಗೆ ಕಠಿಣವಾಗಿರ್ತಕ್ಕಂಥ ಕಠಿಣ ಶಿಕ್ಷೆಯನ್ನು ಕಾನೂನುಬದ್ಧವಾಗಿ ಕೊಡಬೇಕು ಅಂದಿದ್ದಾರೆ. ಅದನ್ನು 100ಕ್ಕೆ 100 ನಾವು ಮಾಡ್ತೀವಿ. ಇಲ್ಲ, ಕಾನೂನು ಅಂದರೆ ಈಗ ಸೋಷಿಯಲ್ ಮೀಡಿಯಾನ ಒಳ್ಳೆ ಮಾಹಿತಿಗೆ ಯೂಸ್ ಮಾಡಬೇಕು. ಅದನ್ನೇ ನಾನು ಬೇಡ್ಕೊಳ್ಳೋದು. ಯಾರು ಈ ಕೆಲಸ ಮಾಡ್ತಾರೆ, ತಪ್ಪು ಸಂದೇಶವನ್ನು ಕೊಡ್ತಾರೆ, ಅವ್ರಿಗೂ ನಾಳೆ ಮಕ್ಕಳು ಇದ್ದರೆ ಇಲ್ಲ ಮಕ್ಕಳು ಆಗ್ತಾರೆ, ಅವ್ರ ಭವಿಷ್ಯನೂ ಕೂಡ ಇದರಲ್ಲೇ ಹಾಳಾಗೋದು. ನೀವು ಮಾನವೀಯತೆ ಮೇಲೆ ನಾವು ಅವ್ರನ್ನ ವಿಶ್ವಾಸಕ್ಕೆ ತಗೋಬೇಕು. ಸಿಕ್ಕಾಕೊಂಡ್ಮೇಲೆ ಕಾನೂನು ಟೇಕ್ ಓವರ್ ಮಾಡುತ್ತೆ. ಅದಕ್ಕೆ ನಾನು ಆದಷ್ಟು ಇದ್ರ ಬಗ್ಗೆ ಯಾಕೆ ಜಾಸ್ತಿ ಚರ್ಚೆ ಮಾಡಲ್ಲ ಅಂದರೆ, ಕಾನೂನಿದೆ ಅದಕ್ಕೆ. ಅದು ಬಂತು ಅಂದಾಗ ಹಾಗೆ ಕೂತ್ಕೊಳ್ಳೋದಿಲ್ಲ ಇಲಾಖೆ. ಯಾಕೆಂದರೆ ಭಾಳ ಕಷ್ಟಪಟ್ಟು ಸುಮಾರು 3 ಲಕ್ಷ, 2.5 ಲಕ್ಷ, 2.25 ಲಕ್ಷ ಜನರು ನನ್ನ ಇಲಾಖೆಯಲ್ಲಿದ್ದಾರೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ 40% ಸರ್ಕಾರಿ ನೌಕರು ನೀವು ಕಟ್ತಕ್ಕಂಥ ಟ್ಯಾಕ್ಸು ಈ ಮಕ್ಕಳ ಸೇವೆ ಮಾಡೋದಕ್ಕಿದೆ. ಯಾರೋ ಒಬ್ಬ ಹೋಗಿ ಆ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪನ್ನು ಮೊನ್ನೆ ಒಂದು ಮಾಡಿದ್ರೆ ಅಲ್ಲ, ನಾನು ಹೇಳ್ತಾ ಇದ್ದ ಮಕ್ಕಳಿಗೆ ಹೋಗಿ ಎಕ್ಸಾಮ್ ಬರೆದು ಬನ್ನಿ. ಈ ಥರ ಫೇಕ್ಗಳನ್ನು ಯಾರ್ಯಾರು ಕಳಿಸ್ತಾರೋ ಅವ್ರು ಹಿಡಿದು ಏನೇನು ಮಾಡಬೇಕು ಆ ಕೆಲಸವನ್ನು ನಮ್ಮ ಸರ್ಕಾರದಲ್ಲಿ ನಾಳೆ ಬಂದ ವಿಚಾರ. ಅದು ಮೇನ್ ಬೋರ್ಡ್ ಎಕ್ಸಾಮ್ ಅಲ್ಲ ಅಂದ್ರೂ ಕೂಡ ಎಕ್ಸಾಮೇ. ಇವತ್ತು ಮಧ್ಯಾಹ್ನ ನಾನು ಡಿಸಿಷನ್ ತಗೊಳ್ತೀನಿ ಅಂತ ಹೇಳಿ ಅಲ್ಲ ಶಾಲೆ ರಜಾ ಕೊಡೋದಕ್ಕೆ ಬರೋದಿಲ್ಲ. ಆ್ಯಸ್ ಇಟ್ ಈಸು ಎಕ್ಸಾಮು ಕೂಡ ನಡೆಸಬೇಕಾಗತ್ತೆ.
ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆ್ಯಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ, ಅದು ಇವತ್ತು ಗೊತ್ತಾಗ್ತದೆ. ಈಗ ಕೆಲವು ಸಂಘ ಸಂಸ್ಥೆಗಳು ನಾವು ಮೌಖಿಕವಾಗಿ ಅಂದರೆ ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ, ಆದರೆ ನಾವೆಲ್ಲ ಕ್ಲೋಸ್ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಇದೆಲ್ಲದು ನಾವು ನೋಡಬೇಕಾಗತ್ತೆ. ಅದನ್ನ ನೋಡಿಕೊಂಡು ಇವತ್ತು ಮಧ್ಯಾಹ್ನ ಸುಮಾರು 1 ಗಂಟೆ ಹಾಗೆ ಡಿಸಿಷನ್ನ ಇಲ್ಲ ಇಬ್ಬರಿಗೆ ಮಾತಾಡ್ಬೇಕು, ಹೋಮ್ ಮಿನಿಸ್ಟ್ರು ಮತ್ತು ಸೇಫ್ಟಿನೂ ಇಂಪಾರ್ಟೆಂಟ್ ಅಲ್ಲ ಮಕ್ಕಳಿಗೆ. ನಾಳೆ ಸ್ವಲ್ಪ ಈ ಬಂದ್ಗಳು ಅಂತಾದಾಗ ಶಾಂತಿಯುತವಾಗಾದ್ರೆ ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ನಮ್ಮ ಮಕ್ಕಳಿಗೆ ತೊಂದರೆ ಆದರೆ ಅಲ್ಲ ಅದನ್ನ ನೋಡೋಣ, ಅದನ್ನ 12 ಗಂಟೆಗೆ ಗೊತ್ತಾಗುತ್ತೆ. ಅದು ಮಿಡಲ್ ಸ್ಕೂಲಿಗೆ ಮಾತ್ರ ಎಕ್ಸಾಮ್. ಆಸ್ ಇಟ್ ಈಸ್ ಎಕ್ಸಾಮ್ ಕಾನ್ಸ್ಟೆಂಟ್ ಆಗಿರುತ್ತೆ, ಬಟ್ ಇಟ್ ವಿಲ್ ಬಿ ಕ್ಯಾನ್ಸಲ್ಡ್ ಓನ್ಲಿ ಆನ್ ದ ಗೈಡೆನ್ಸಸ್ ಆಫ್ ಹೋಮ್ ಮಿನಿಸ್ಟರ್ ಆ್ಯಂಡ್ ಹೋಮ್ ಮಿನಿಸ್ಟರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಅಂದರೆ ನಮ್ಮ ಸಾರಿಗೆ ಮಂತ್ರಿಗಳು ಮತ್ತು ಗೃಹ ಸಚಿವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಮಕ್ಕಳ ಹಿತದೃಷ್ಟಿ ಒಂದು ಅವರಿಗೆ ಓಡಾಡ್ತಕ್ಕಂಥದ್ದು ವ್ಯವಸ್ಥೆನ ನೋಡ್ಕೊಂಡು ಮಾಡಬೇಕಾಗತ್ತೆ. ಅದಕ್ಕೆ ನಾನು ಅದು ನೋಡೋಣ, ಯಾಕೆಂದ್ರೆ ನಿನ್ನೆನೂ ಕೂಡ ತರಗತಿವರೆಗೂ ಕೂಡ ಲೈಂಗಿಕ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ನಾವು ಒಂದು ನಿಮಿಷ ಇವತ್ತು ಇದನ್ನ ಚರ್ಚೆ ಮಾಡೋದು ಬೇಡ. ನಾನು ತಮಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಪದಗಳನ್ನು ಯೂಸ್ ಮಾಡೋದ್ರ ಬದಲು ನಾವೇನು ಹಾಕಬೇಕು, 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಏನು ನಾವು ನೈತಿಕ ನೀತಿ ವಿಜ್ಞಾನ ಅಂಥೇಳಿ ನಾನು ಮೊನ್ನೆ ವಿಧಾನಸಭೆಯಲ್ಲಿ ಹೇಳಿದ್ದೀನಿ, ಅದನ್ನು ಮತ್ತೆ ತಗೊಳ್ಳೋಣ. ಯಾಕೆಂದರೆ ಅದನ್ನು ಅವರ ಅನುಗುಣವಾಗಿ ಹೇಳಬೇಕೆ ಹೊರತು ನಾನು ದೊಡ್ಡವನಾಗಿ ನನ್ನ ಮೆಂಟಾಲಿಟಿಗೆ ಮಾತಾಡಬಾರ್ದು. 1ನೇ ಕ್ಲಾಸಿಗೆ ಏನು ಮಾಡಬೇಕು ಟೆಕ್ನಿಕಲಿ ಟೀಮ್ ಇದೆ, ಅದನ್ನು ಮಾಡೋಣ. ಇವತ್ತು ಮಕ್ಕಳಿಗೆ ಅಲ್ಲ ಬೇಡ ಮಕ್ಕಳು ಅಲ್ಲ, ಒಂದು ನನ್ನ ಪರ್ಸನಲ್ ರಿಕ್ವೆಸ್ಟು, ನಾಳೆ ಎಕ್ಸಾಮ್ ಎಲ್ಲ ಮುಗಿಲಿ, ಕೂತ್ಕೊಂಡು ನಿಮ್ಮ ಇದಕ್ಕೆ ನಾನೇ ಬರ್ತೀನಿ, ಕೂತ್ಕೊಂಡು ಮಾತಾಡೋಣ. ಇವಾಗ ಎಕ್ಸಾಮಿನೇಷನ್ಗೆ ಅವರಿಗೆಲ್ಲರಿಗೂ ಕೂಡ ಬೆಸ್ಟ್ ವಿಶಸ್ ಹೇಳಿ ಇಲ್ಲಿಂದ ಹೋಗೋಣ. ಆಮೇಲೆ ಅಲ್ಲ ಒಂದು ನಿಮಿಷ ಓನ್ಲಿ ಒಂದು ನಿಮಿಷ ಐ ಬಿ ಆನ್ಸರಿಂಗ್ ಓನ್ಲಿ ರಿಗಾರ್ಡಿಂಗ್ SSLC. ಬೇರೆದೆಲ್ಲ ನಾನು ಚರ್ಚೆ ನೀವು ಕೇಳಿದ್ರೆ ನಾವು ಕೇಳಿ ಒಂದು ನಿಮಿಷ ಅಲ್ಲೂ ಅದೇ ಕೇಳ್ತಾರೆ, ಇಲ್ಲೂ ಅದೇ ಕೇಳ್ತಾರೆ, ಈ ಹೊರಗಡೆ ಬೇಕಾದ್ರೆ ಅದನ್ನ ಈಗ ನಾವು ಆದಷ್ಟು ಬೇಗ ಕೆಲವು ಮನವಿಯನ್ನು ಕೊಟ್ಟಿದ್ದಾರೆ. ಸೂಕ್ತವಾಗಿರ್ತಕ್ಕಂಥ ಪೇರೆಂಟ್ಸು ಕೂಡ ಅವ್ರ ಗಮನ ಇಟ್ಕೊಂಡು ಅವರ ಬೇಡಿಕೆಗಳನ್ನು ಏನಿಟ್ಟಿದ್ದಾರೆ ಅದನ್ನು ಮೋಸ್ಟ್ಲಿ ನನ್ನ ಪ್ರಕಾರ ಇನ್ನೊಂದು ವಾರ 10 ದಿವಸದೊಳಗೆ, ಈ ಮಂತ್ ಎಂಡ್ ಒಳಗೆ ಡಿಸಿಷನ್ ತಗೊಳ್ತೀನಿ. ಆಮೇಲೆ ಬೇರೆ ನಾನು ಏನು ಉತ್ತರ ಕೊಡೋದಿಲ್ಲ. ಕ್ಷೇತ್ರದಲ್ಲಿ SSLC ವಿದ್ಯಾರ್ಥಿಗಳ ಕಡೆಯಿಂದ ಯೂನಿಫಾರ್ಮ್ ಮೇಲೆ ಬಟ್ಟೆ ನಾನು ದಯವಿಟ್ಟು ಒಂದು ನಿಮಿಷ SSLCಗೆ ಗುಡ್ ಲಕ್ ಹೇಳ್ತೀನಿ, ಇನ್ನು ಉಳ್ಕಿದ್ದು ನಾಳೆ ಮಾತಾಡೋಣ. ಇವತ್ತಿಂದ ಇಡೀ ರಾಜ್ಯಾದ್ಯಂತ SSLC ಮಕ್ಕಳಿಗೆ ಏನು ಎಕ್ಸಾಮ್ ನಡೆಯೋಕ್ಕೆ ಶುರು ಆಗ್ತದೆ, ಅವರಿಗೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಕ್ಕಂಥದ್ದು ಕೆಲಸವನ್ನು ಈಗ ತನಕ ನಾನು ಅಸೆಂಬ್ಲಿ ಸೆಷನ್ಗೆ ಹೋಗಿದ್ದೆ. ಅಲ್ಲಿ ಮಾನ್ಯ ಸಭಾಧ್ಯಕ್ಷರು UT ಖಾದರ್ ಸಾಹೇಬರು ಒಂದು ನಿರ್ಣಯವನ್ನು ಮಾಡಿ ಎಲ್ಲರಿಗೂ ವಿಶ್ ಮಾಡಿದ್ರು. ಮೊದಲೇ ಬಾರಿಗೆ ಇದು ನನಗೆ ಭಾಳ ಖುಷಿ ಆಯಿತು. ಅದಾದಮೇಲೆ ನಾನು ಕೂಡ ಎದ್ದು ಅವರಿಗೆಲ್ಲರಿಗೂ ಶುಭವನ್ನು ಕೊಡ್ತಕ್ಕಂಥದ್ದು, ಧೈರ್ಯವಾಗಿ ಎಕ್ಸಾಮಿನೇಷನ್ನ ಫೇಸ್ ಮಾಡ್ತಕ್ಕಂಥದ್ದು, ಎಕ್ಸಾಮಿನೇಷನ್ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥ ಸರ್ಕಾರದ ಜವಾಬ್ದಾರಿಗಳು ಕೂಡ ಅದನ್ನು ಹೇಳಿ, ಪ್ಲಸ್ ಅದ್ರ ಜೊತೆಗೆ ಮಕ್ಕಳಿಗೂ ಕೂಡ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಎಲ್ಲರೂ ಕೂಡ ಹೋದ ಸತಿ ಸ್ವಲ್ಪ ಎಲ್ಲರಿಗೂ ಸಡನ್ನಾಗಿ ಗೊತ್ತಾಗಲಿಲ್ಲ, ಸ್ವಲ್ಪ ಗೊಂದಲ ಒಂದು ಕಡೆ ಓದಬೇಕು, ಹೊಸ ರೂಲ್ಸ್ ಅರ್ಥ ಮಾಡ್ಕೊಳ್ಬೇಕು, ಸ್ವಲ್ಪ ಗೊಂದಲನೂ ಇತ್ತು. ಈ ಸತಿ ಎಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಟೀಚರ್ಸು ಕೂಡ ಅದ್ರ ಬಗ್ಗೆ ಅವ್ರಿಗೆ ಹೇಳಿದ್ದಾರೆ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ 2ನೇ ಎಕ್ಸಾಮು 3ನೇ ಎಕ್ಸಾಮ್ ತೊಗೋಬೇಕಂತ ಹೇಳಿ ಅದನ್ನು ಮಕ್ಕಳಿಗೂ ಕೂಡ ನಾನು ಮಾಡಿದೆ. ಅದು ಮಾತಾಡಿದಾಗ ಇಲ್ಲ ಅದು ಒಳ್ಳೆ ಚೆನ್ನಾಗಿದೆ ಅದು ಆಪ್ಷನ್ನು ಅಂಥೇಳಿ ಟೀಚರ್ಸಿಗೆ ಕೇಳಿದೆ, ಇಲ್ಲ ಅದು ಒಳ್ಳೆಯದು ಆಪ್ಷನ್ನು ಅಂತ ಹೇಳಿದರು. ಅದಾದಮೇಲೆ ಮನೆ ಮುಖ್ಯಮಂತ್ರಿಗಳು ಬಂದು ಅವರು ಕೂಡ ಮೊಟ್ಟ ಮೊದಲ ಬಾರಿಗೆ ವಿಧಾನಸಭೆಯ ಅಂಗಳದಿಂದ ಒಳಗಿಂದ ಇಡೀ ರಾಜ್ಯದ ಜನತೆಗೆ ಅವ್ರ ತಂದೆ ತಾಯಿಯವ್ರ ಜೊತೆಗೆ ಈ ಎಕ್ಸಾಮಿನೇಷನಿಗೆ ಒಳ್ಳೇದಾಗಲಿ, ಫ್ರೀ ಬಸ್ ಪಾಸಸ್ ಮಾಡಿದ್ದೀವಿ ಎಲ್ಲ ಮಕ್ಕಳಿಗೂ ಕೂಡ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅವರು ಶುಭವನ್ನು ಕೋರಿದ್ದಾರೆ. ಎಲ್ಲ ತಂದೆ ತಾಯಿಯವ್ರ ಜೊತೆಗೆ ಎಲ್ಲ ಸದಸ್ಯರು ಕೂಡ, ಅಶೋಕ್ ಅವರು ಕೂಡ, ವಿರೋಧ ಪಕ್ಷದ ನಾಯಕರು ಕೂಡ ಒಳ್ಳೆ ವ್ಯವಸ್ಥೆ ಮಾಡಿದೆ ಈ ಸತಿ ಸರ್ಕಾರ. ಅವರು ಕೂಡ ಹೇಳಿದರು, ಒಳ್ಳೆ ಮಾತು ಹೇಳಿದರು, ಭಾಳ ಸಂತೋಷ ಆಯಿತು. ಈಗಿನ ವಿರೋಧ ಪಕ್ಷದವರು ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಒಂದು ವಾಯ್ಸ್ ಹೋದಾಗ ಮಕ್ಕಳಿಗೆ ಅದು ಒಳ್ಳೆ ವಿಶ್ವಾಸ ಬರ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆಲ್ಲ ಗುಡ್ ಲಕ್ ಹೇಳಿ ವಿಶಸ್ ಹೇಳಿ ದೇವರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಅವರೆಲ್ಲರೂ ಕೂಡ ಪಾಸ್ ಆಗಿ ಒಳ್ಳೆ ಇದಕ್ಕೆ ಹೋಗಲಿ ಅಂತ ಹೇಳಿ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಎಲ್ಲದೂ ಅಷ್ಟೇ. ನಾವೇನು ರೂಲ್ಸ್ನ ಫಾರ್ಮೇಟ್ ಮಾಡಿದ್ವಿ ಅದೇ ರೂಲ್ಸ್ನ ಫಾರ್ಮೇಟ್ ಮಾಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಭಾಳ ಟ್ರಾನ್ಸ್ಪರೆನ್ಸಿಯಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲೂ ಕೂಡ ತೊಂದರೆ ಇಲ್ಲ. ಆಮೇಲೆ ಇದು ಟ್ರಯಲ್ ಆಗಲೇ ಪ್ರಿಪರೇಟರಿಯಲ್ಲೂ ಮುಗಿದೋಯ್ತು.
ಇದೇ ಸೇಮ್ ನಾವೇನು ಮಾಡಿದ್ದೀವಿ ಅದನ್ನು ಪ್ರಿಪ್ರೇಟ್ರಿಯಲ್ಲೂ ಕೂಡ ಮಾಡಿರೋದ್ರಿಂದ ನಮ್ಮ ಅಧಿಕಾರಿ ವರ್ಗದವರಿಗೆ ಕಾನ್ಸ್ಟೆಂಟಾಗಿ ಯಾವ ರೀತಿ ಮಾಡಬೇಕು ಅಂತ ಅವ್ರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿರೋದು. ಆಮೇಲೆ ಭಾಳ ಸಂತೋಷ ನನಗೆ ಏನು ಅಂದರೆ ಡಿ ಸಿ ಅವರು, ಆ ಜಿಲ್ಲೆಯ ಡಿ ಸಿ ಅವರು, ಆ ಜಿಲ್ಲೆಯ ಸಿ ಇ ಅವರು, ನಾವು ಯೂಶಲಿ ಮೀಟಿಂಗ್ ಮಾಡಿ ಸುಮ್ಮನೆ ಹೇಳಿ ಕಳಿಸ್ತಾ ಇದ್ವಿ. ಈಗ ಅವರೇ ನಮ್ಮ ಜವಾಬ್ದಾರಿನ ಅವ್ರವ್ರ ಜಿಲ್ಲೆಯಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ. ಅದು ಬಹಳ ಮುಖ್ಯ. ಯಾಕೆಂದರೆ ನನ್ನ ಇಲಾಖೆ ಸುಮಾರು 38% ಇಲಾಖೆ ಇಡೀ ರಾಜ್ಯದಲ್ಲಿ. ಸೊ ಅಷ್ಟು ಮಕ್ಕಳ ಸಂಖ್ಯೆನೂ ಕೂಡ ಇರೋದ್ರಿಂದ ಸುಮಾರು 8,96,000 ಚಿಲ್ಡ್ರೆ ಮಕ್ಕಳು ಇವತ್ತು ಎಕ್ಸಾಮಿನೇಷನ್ ತಗೊಳ್ತಾ ಇದ್ದಾರೆ. 2,000 ಚಿಲ್ಡ್ರೆ ಸೆಂಟರ್ಸ್ ಇದ್ದಾವೆ, 15-16 ಸಾವಿರ ಶಾಲೆಗಳಿದ್ದಾವೆ. ಅನುದಾನಿತ ಶಾಲೆ, ಅನುದಾನಿತ ರಹಿತ ಶಾಲೆ ಮತ್ತು ಸರ್ಕಾರಿ ಶಾಲೆ ಇದೆಲ್ಲದೂ ಇರೋದ್ರಿಂದ ಈವನ್ ಫಾರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವ್ರಿಗೂ ಕೂಡ ಅವ್ರಿಗೆ ಏನು ತೊಂದರೆ ಆಗುತ್ತೆ, ಅವರಿಗೂ ಕೂಡ ಸುಮಾರು 5,000 ಚಿಲ್ಡ್ರೆ ಮಕ್ಕಳು ಇವತ್ತು ಎಕ್ಸಾಮಿನೇಷನ್ ಅವರಿಗೆ ಏನು ತೊಂದರೆ ಆಗದೆ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ತಮಗೆ ನಾನು ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿದ್ರು ಕೂಡ ಅದು ನಾನು ಚರ್ಚೆ ಯಾಕೆ ಜಾಸ್ತಿ ಮಾಡಲ್ಲ ಅಂದರೆ, ಪಾಪ ಮಕ್ಕಳು ಮುಗಿದ್ರು ಹೋಗ್ತಾರೆ ಎಕ್ಸಾಮಿಗೆ ಬರಿಬೇಕಾದ್ರೆ, ಇದು ಅಂತ ಹೇಳಿ ಅವರಿಗೆ ಡೈವರ್ಟ್ ಆಗಬಾರ್ದು. ಅದಕ್ಕೆ ನಾನು ಮಾಧ್ಯಮದಲ್ಲೂ ಕೂಡ ನಾನು ಹೇಳಲಿಕ್ಕೆ ಇದನ್ನು ಖಂಡನೆ ನೀವು ಮಾಡಬೇಕು. ತುಂಬ ಸ್ಟ್ರಿಕ್ಟಾಗಿ 100%. ವಿಧಾನಸಭೆಯಲ್ಲೂ ಕೂಡ ಅವರು ಎದ್ದು ಹೇಳಿದರು, ಯಾರ್ಯಾರು ಫೇಕನ್ನು ಸೋಷಿಯಲ್ ಮೀಡಿಯಾ ಎಲ್ಲ ಎಲ್ಲೆಲ್ಲಿ ಬರುತ್ತೆ ಅವರಿಗೆ ಕಠಿಣವಾಗಿರ್ತಕ್ಕಂಥ ಕಠಿಣ ಶಿಕ್ಷೆಯನ್ನು ಕಾನೂನುಬದ್ಧವಾಗಿ ಕೊಡಬೇಕು ಅಂದಿದ್ದಾರೆ. ಅದನ್ನು 100% ನಾವು ಮಾಡೇ ಮಾಡ್ತೀವಿ. ಇಲ್ಲ, ಕಾನೂನು ಅಂದರೆ ಈಗ ಸೋಷಿಯಲ್ ಮೀಡಿಯಾನ ಒಳ್ಳೆ ಮಾಹಿತಿಗೆ ಯೂಸ್ ಮಾಡಬೇಕು. ಅದನ್ನೇ ನಾನು ಬೇಡ್ಕೊಳ್ಳೋದು. ಯಾರು ಈ ಕೆಲಸ ಮಾಡ್ತಾರೆ, ತಪ್ಪು ಸಂದೇಶವನ್ನು ಕೊಡ್ತಾರೆ, ಅವ್ರಿಗೂ ನಾಳೆ ಮಕ್ಕಳು ಇದ್ದರೆ ಇಲ್ಲ ಮಕ್ಕಳು ಆಗ್ತಾರೆ, ಅವ್ರ ಭವಿಷ್ಯನೂ ಕೂಡ ಇದರಲ್ಲೇ ಹಾಳಾಗೋದು. ನೀವು ಮಾನವೀಯತೆ ಮೇಲೆ ನಾವು ಅವ್ರನ್ನ ವಿಶ್ವಾಸಕ್ಕೆ ತಗೋಬೇಕು. ಸಿಕ್ಕಾಕೊಂಡ್ಮೇಲೆ ಕಾನೂನು ಟೇಕ್ ಓವರ್ ಮಾಡುತ್ತೆ. ವಿದ್ಯಾರ್ಥಿಗಳು ಗೊತ್ತಾಗಲ್ಲ. ಅದಕ್ಕೆ ನಾನು ಆದಷ್ಟು ಇದ್ರ ಬಗ್ಗೆ ಯಾಕೆ ಜಾಸ್ತಿ ಚರ್ಚೆ ಮಾಡಲ್ಲ ಅಂದರೆ, ಕಾನೂನಿದೆ ಅದಕ್ಕೆ. ಅದು ಬಂತು ಅಂದಾಗ ಹಾಗೆ ಕೂತ್ಕೊಳ್ಳೋದಿಲ್ಲ ಇಲಾಖೆ. ಯಾಕೆಂದರೆ ಭಾಳ ಕಷ್ಟಪಟ್ಟು ಸುಮಾರು 3 ಲಕ್ಷ, 2.5 ಲಕ್ಷ, 2.25 ಲಕ್ಷ ಜನರು ನನ್ನ ಇಲಾಖೆಯಲ್ಲಿದ್ದಾರೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ 40% ಸರ್ಕಾರಿ ನೌಕರು ನೀವು ಕಟ್ತಕ್ಕಂಥ ಟ್ಯಾಕ್ಸು ಈ ಮಕ್ಕಳ ಸೇವೆ ಮಾಡೋದಕ್ಕಿದೆ. ಯಾರೋ ಒಬ್ಬ ಹೋಗಿ ಆ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪನ್ನು ಮೊನ್ನೆ ಒಂದು ಮಾಡಿದ್ರೆ ಅಲ್ಲಲ್ಲ, ನಾನು ಹೇಳ್ತಾ ಇದ್ದ ಮಕ್ಕಳಿಗೆ ಹೋಗಿ ಎಕ್ಸಾಮ್ ಬರೆದು ಬನ್ನಿ. ಈ ಥರ ಫೇಕ್ಗಳನ್ನು ಯಾರ್ಯಾರು ಕಳಿಸ್ತಾರೋ ಅವ್ರು ಹಿಡಿದು ಏನೇನು ಮಾಡಬೇಕು ಆ ಕೆಲಸವನ್ನು ನಮ್ಮ ಸರ್ಕಾರದಲ್ಲಿ ನಾಳೆ ಬಂದ್ ವಿಚಾರ. ಅದು ಮೇನ್ ಬೋರ್ಡ್ ಎಕ್ಸಾಮ್ ಅಲ್ಲ ಅಂದ್ರೂ ಕೂಡ ಎಕ್ಸಾಮೇ. ಇವತ್ತು ಮಧ್ಯಾಹ್ನ ನಾನು ಡಿಸಿಷನ್ ತಗೊಳ್ತೀನಿ ಅಂತ ಹೇಳಿ ಅಲ್ಲಲ್ಲ, ಶಾಲೆ ರಜಾ ಕೊಡೋದಕ್ಕೆ ಬರೋದಿಲ್ಲ. ಆ್ಯಸ್ ಇಟ್ ಈಸು ಎಕ್ಸಾಮು ಕೂಡ ನಡೆಸಬೇಕಾಗತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆ್ಯಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ. ಅದು ಇವತ್ತು ಗೊತ್ತಾಗ್ತದೆ. ಈಗ ಕೆಲವು ಸಂಘ ಸಂಸ್ಥೆಗಳು ನಾವು ಮೌಖಿಕವಾಗಿ ಅಂದರೆ ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ, ಆದರೆ ನಾವೆಲ್ಲ ಕ್ಲೋಸ್ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಇದೆಲ್ಲದು ನಾವು ನೋಡಬೇಕಾಗತ್ತೆ. ಅದನ್ನ ನೋಡಿಕೊಂಡು ಇವತ್ತು ಮಧ್ಯಾಹ್ನ ಸುಮಾರು 1 ಗಂಟೆ ಹಾಗೆ ಡಿಸಿಷನ್ನ ಇಲ್ಲ ಇಬ್ಬರಿಗೆ ಮಾತಾಡ್ಬೇಕು. ಹೋಮ್ ಮಿನಿಸ್ಟ್ರು ಮತ್ತು ಸೇಫ್ಟಿನೂ ಇಂಪಾರ್ಟೆಂಟ್ ಅಲ್ಲ ಮಕ್ಕಳಿಗೆ. ನಾಳೆ ಸ್ವಲ್ಪ ಈ ಬಂದ್ಗಳು ಅಂತಾದಾಗ ಶಾಂತಿಯುತವಾಗಾದ್ರೆ ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ನಮ್ಮ ಮಕ್ಕಳಿಗೆ ತೊಂದರೆ ಆದರೆ ಅಲ್ಲ ಅದನ್ನ ನೋಡೋಣ. ಅದನ್ನ 12 ಗಂಟೆಗೆ ಗೊತ್ತಾಗುತ್ತೆ. ಅದು ಮಿಡಲ್ ಸ್ಕೂಲಿಗೆ ಮಾತ್ರ ಎಕ್ಸಾಮ್. ಆಸ್ ಇಟ್ ಈಸ್ ಎಕ್ಸಾಮ್ ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ಇಟ್ ವಿಲ್ ಬಿ ಕ್ಯಾನ್ಸಲ್ಡ್ ಓನ್ಲಿ ಆನ್ ದ ಗೈಡೆನ್ಸಸ್ ಆಫ್ ಹೋಮ್ ಮಿನಿಸ್ಟರ್ ಆ್ಯಂಡ್ ಹೋಮ್ ಮಿನಿಸ್ಟರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಅಂದರೆ ನಮ್ಮ ಸಾರಿಗೆ ಮಂತ್ರಿಗಳು ಮತ್ತು ಗೃಹ ಸಚಿವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಮಕ್ಕಳ ಹಿತದೃಷ್ಟಿ ಒಂದು ಅವರಿಗೆ ಓಡಾಡ್ತಕ್ಕಂಥದ್ದು ವ್ಯವಸ್ಥೆನ ನೋಡ್ಕೊಂಡು ಮಾಡಬೇಕಾಗತ್ತೆ. ಅದಕ್ಕೆ ನಾನು ಅದು ನೋಡೋಣ. ಯಾಕೆಂದರೆ ನಿನ್ನೆನೂ ಕೂಡ ತರಗತಿವರೆಗೂ ಕೂಡ ಲೈಂಗಿಕ ಶಿಕ್ಷಣವನ್ನು ಕೊಡಬೇಕು ಅನ್ನೋಂಥದ್ದು ನಾವು ಒಂದು ನಿಮಿಷ ಇವತ್ತು ಇದನ್ನ ಚರ್ಚೆ ಮಾಡೋದು ಬೇಡ. ನಾನು ತಮಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಪದಗಳನ್ನು ಯೂಸ್ ಮಾಡೋದ್ರ ಬದಲು ನಾವೇನು ಹಾಕಬೇಕು, 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಏನು ನಾವು ನೈತಿಕ ನೀತಿ ವಿಜ್ಞಾನ ಅಂಥೇಳಿ ನಾನು ಮೊನ್ನೆ ವಿಧಾನಸಭೆಯಲ್ಲಿ ಹೇಳಿದ್ದೀನಿ, ಅದನ್ನು ಮತ್ತೆ ತಗೊಳ್ಳೋಣ. ಯಾಕೆಂದರೆ ಅದನ್ನು ಅವರ ಅನುಗುಣವಾಗಿ ಹೇಳಬೇಕೆ ಹೊರತು ನಾನು ದೊಡ್ಡವನಾಗಿ ನನ್ನ ಮೆಂಟಾಲಿಟಿಗೆ ಮಾತಾಡಬಾರ್ದು. 1ನೇ ಕ್ಲಾಸಿಗೆ ಏನು ಮಾಡಬೇಕು ಟೆಕ್ನಿಕಲಿ ಟೀಮ್ ಇದೆ, ಅದನ್ನು ಮಾಡೋಣ. ಇವತ್ತು ಮಕ್ಕಳಿಗೆ ಅಲ್ಲ ಬೇಡ ಮಕ್ಕಳು ಅಲ್ಲ, ಒಂದು ನನ್ನ ಪರ್ಸನಲ್ ರಿಕ್ವೆಸ್ಟು, ನಾಳೆ ಎಕ್ಸಾಮ್ ಎಲ್ಲ ಮುಗಿಲಿ, ಕೂತ್ಕೊಂಡು ನಿಮ್ಮ ಇದಕ್ಕೆ ನಾನೇ ಬರ್ತೀನಿ, ಕೂತ್ಕೊಂಡು ಮಾತಾಡೋಣ. ಇವಾಗ ಎಕ್ಸಾಮಿನೇಷನ್ಗೆ ಅವರಿಗೆಲ್ಲರಿಗೂ ಕೂಡ ಬೆಸ್ಟ್ ವಿಶಸ್ ಹೇಳಿ ಇಲ್ಲಿಂದ ಹೋಗೋಣ. ಆಮೇಲೆ ಅಲ್ಲ ಒಂದು ನಿಮಿಷ ಓನ್ಲಿ ಒಂದು ನಿಮಿಷ ಐ ಬಿ ಆನ್ಸರಿಂಗ್ ಓನ್ಲಿ ರಿಗಾರ್ಡಿಂಗ್ SSLC. ಬೇರೆದೆಲ್ಲ ನಾನು ಚರ್ಚೆ ನೀವು ಕೇಳಿದ್ರೆ ನಾವು ಕೇಳಿ ಒಂದು ನಿಮಿಷ ಅಲ್ಲೂ ಅದೇ ಕೇಳ್ತಾರೆ, ಇಲ್ಲೂ ಅದೇ ಕೇಳ್ತಾರೆ. ಈ ಹೊರಗಡೆ ಬೇಕಾದ್ರೆ ಅದನ್ನ ಈಗ ನಾವು ಆದಷ್ಟು ಬೇಗ ಕೆಲವು ಮನವಿಯನ್ನು ಕೊಟ್ಟಿದ್ದಾರೆ. ಸೂಕ್ತವಾಗಿರ್ತಕ್ಕಂಥ ಪೇರೆಂಟ್ಸು ಕೂಡ ಅವ್ರ ಗಮನ ಇಟ್ಕೊಂಡು
ಅವರ ಬೇಡಿಕೆಗಳನ್ನು ಏನಿಟ್ಟಿದ್ದಾರೆ ಅದನ್ನು ಮೋಸ್ಟ್ಲಿ ನನ್ನ ಪ್ರಕಾರ ಇನ್ನೊಂದು ವಾರ 10 ದಿವಸದೊಳಗೆ ಈ ಮಂತ್ ಎಂಡ್ ಒಳಗೆ ಡಿಸಿಷನ್ ತಗೊಳ್ತೀನಿ. ಆಮೇಲೆ ಬೇರೆ ನಾನು ಏನು ಉತ್ತರ ಕೊಡೋದಕ್ಕೆ ಬೊಮ್ಮನಹಳ್ಳಿ ಹೋಗೋದಿಲ್ಲ. ವಿಧಾನಸಭಾ ಕ್ಷೇತ್ರದಲ್ಲಿ SLC ವಿದ್ಯಾರ್ಥಿಗಳ ಕಡೆಯಿಂದ ಯೂನಿಫಾರ್ಮ್ ಮೇಲೆ ಬಟ್ಟೆ ನಾನು ದಯವಿಟ್ಟು ಶೌಚಾಲಯ ಕ್ಲೀನ್ ಮಾಡಿಸಿದ್ದಾರೆ. ಒಂದು ನಿಮಿಷ SSLCಗೆ ಗುಡ್ ಲಕ್ ಹೇಳ್ತೀನಿ. ಇನ್ನು ಉಳ್ಕಿದ್ದು ನಾಳೆ ಮಾತಾಡೋಣ.